ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಬ್ರೈಡಲ್ ಸ್ಯಾರಿ ಕುಚ್ಚು ಪರ್ಲ್ ಡಿಸೈನು ಸಿಂಪಲ್ ಮೆಥಡಲ್ಲಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಎಲ್ಲರಿಗೂ ತುಂಬ ಇಷ್ಟ ಹಾಗೆ ಆಗುತ್ತೆ ಅನ್ಸುತ್ತೆ. ನೋಡಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮೊದಲಿಗೆ ನೀಡಲ್ಗೆ ಕಾಟನ್ ಥ್ರೆಡ್ ಒಂದು 4 ರೌಂಡ್ ಸುತ್ಕೊಂಡು ಏರ್ಸಿಟ್ಕೊಂಡಿದ್ದೆ. ಅದನ್ನ ನಾಟ್ ಹಾಕ್ಕೊತಾ ಇದ್ದೀನಿ. ಈ ಥರ ಸ್ಯಾರಿಗೆ ನೀಡಲ್ ಚುಚ್ಕೊಂಡು ಹೇಳ್ಕೊಂಡೋಗಿ ಈ ಥರ ನಾಟ್ ಹಾಕ್ಕೊತಾ ಇದ್ದೀನಿ. ಇದು ಸ್ಮಾಲ್ ಆಗಿರೋದು ಮಾತ್ರ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ಹೇಗೆ ತೋರಿಸ್ತೀನಿ ನೋಡಿ. ಈಗ ಮೊದಲಿಗೆ ಪರ್ಲ್ ಬೀಡ್ಸ್ ಹಾಕ್ಕೋಬೇಕು. 1 2 3 ಬೀಡ್ಸು, ಮತ್ತು ಇನ್ನೂ ಒಂದು ಹಾಕ್ಕೋಬೇಕು. 3 ಬೀಡ್ಸ್ ಹಾಕಿ ಈ ಥರ 4 ಆ್ಯಂಡ್ ಇದೊಂದು ಕುಚ್ಚು ಇಷ್ಟು ಹಾಕ್ಕೋಬೇಕು ಫಸ್ಟಿಗೆ ಫ್ರೆಂಡ್ಸ್. ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ಒಂದು ಬೀಡಿಂದ ನೀಡಲು ಈ ಥರ ವಾಪಸ್ ಬರಬೇಕು. ಈ ಥರ ಆ ನೀಡಲ್ ಕೆಳಗಡೆ ಈ ಥರ ಕುಚ್ಚಿರಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಲ್ಲರೂ ಮಿಸ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ, ಗೊತ್ತಾಗತ್ತೆ ನಿಮಗೆ. ಈಸಿ ಅನಿಸುತ್ತೆ. ಒಂದು ಬೀಡ್ ಹಾಕಿದ್ದೀನಿ, ಒಂದು ಈಗ ರೌಂಡ್ದು ನಾವು ಯಾವ ಬೀಡ್ ಬೇಕೋ ಆ ಬೀಡ್ ನೋಡಿಕೊಂಡು ಹಾಕ್ಕೋಬೋದು. ಈಗ ಈ ಮೂರು ಪರ್ಲಲ್ಲಿ ತೆಗಿಬೇಕು ನೀಡಲ್ಲು. 2 ಪರ್ಲು 1 ಪರ್ಲ್ ತೆಗೆದ್ರೆ ಆ ಥರ ಶೇಪ್ ಬರಲ್ಲ ಫ್ರೆಂಡ್ಸ್. 3 ಪರ್ಲಿಂದ ಒಂದೇ ಸರಿ ನೀಡಲ್ಲು ವಾಪಸ್ ತೆಗೆದುಬಿಟ್ಟು ಈ ಥರ ಇಟ್ಕೋಬೇಕಾಗತ್ತೆ. ಈ ಥರ ಬರುತ್ತೆ ಆವಾಗ. ಈಗ 2 ಬೀಡ್ಸ್ ಪರ್ಲ್ ಹಾಕ್ಕೋಬೇಕು. ಈಗ ನೋಡಿ 1 2 ಪರ್ಲ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಅಲ್ಲಿ ಬೀಡ್ವರೆಗೂ ಹೋಗಿಬಿಟ್ಟು ಈ ಥರ ಶೇಪ್, ಫ್ಲವರ್ ಶೇಪು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಿಮಗಂತೂ ಲೈಕ್ ಆಗುತ್ತೆ ಅನಿಸುತ್ತೆ. ಯಾರಿಗಾದರೂ ಲೈಕ್ ಆಗಿದರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದೇ ಒಂದು ಬೀಡಿಂದ ನೀಡಲು ಈಗ ಈ ಥರ ವಾಪಸ್ ಬರಬೇಕು. ಇದು ವಾಪಸ್ ನೀಟಾಗಿ ಎಳ್ಕೋಬೇಕು. ಇವಾಗ ಟೈಟಾಗಿ ಎಳ್ಕೊಂಡಿದ್ದಾದಮೇಲೆ ಇಲ್ಲಿ ಈಗ ಏನೊಂದು ಇದು ಹಾಕಬೇಕು, ಒಂದು ನಾಟ್ ಹಾಕಬೇಕು. ನಾಟ್ ಹಾಕಿದ್ರೆ ಫ್ಲವರ್ ಶೇಪು ಹೇಗೆ ಬರುತ್ತೆ ಅಂತ ತೋರಿಸಿ ನೋಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಗೇನಾದ್ರು ಇದು ಡಿಸೈನ್ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಒಂಥರ ಮುಹೂರ್ತಮ್ ಸ್ಯಾರಿಗೆಲ್ಲ ಒಂಥರ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ಯಾವಾಗಲೂ ಒಂದೇ ಥರ ಹಾಕಿದ್ರೆ ನಮ್ಮ ಕಸ್ಟಮರ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಫ್ರೆಂಡ್ಸ್. ಈ ಥರ ಡಿಸೈನ್ ಆಲ್ರೆಡಿ ಹಾಕಿದ್ದೀನಿ ಅನಿಸುತ್ತೆ ಅವ್ರಿಗೆ. ಅದಕ್ಕೆ ಈ ಥರ ಸ್ವಲ್ಪ ಹೊಸದಾಗಿ ಸ್ವಲ್ಪ ಟ್ರೈ ಮಾಡಿ ಹಾಕ್ಕೊಡಿ ಫ್ರೆಂಡ್ಸ್. ಕಸ್ಟಮರ್ ಹ್ಯಾಪಿ ಫೀಲ್ ಆಗ್ತಾರೆ. ಈಗ 4 ಬೀಡ್ಸ್ ಹಾಕ್ಕೊಂಡಿದ್ದೀನಿ ಪರ್ಲು ಒಟ್ಟಿಗೆ. ಮತ್ತು ಈಗ ಟೆಸಲ್ ಹಾಕ್ತಾಯಿದ್ದೀನಿ. ಟೆಸಲ್ ಮೀನ್ಸ್ ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕುಚ್ಚನ್ನ ಹಾಕಿ ಈ ಥರ ಹೇಳ್ಕೊಂಡು ಹೋಗಿ ಈಗ ಒಂದು ಬೀಡಲ್ಲಿ ಮಾತ್ರ ನೀಡಲ್ಲು ಈ ಥರ ವಾಪಸ್ ಬರಬೇಕು. ಈ ಥರ ನೀರಲ್ಲಿ ವಾಪಸ್ ಬಂದಿದ್ದು ಆದಮೇಲೆ ಈಗ ತಕ್ಷಣ ಗೋಲ್ಡ್ ಬೀಡ್ ಒಂದು ಹಾಕ್ಕೊಳ್ಳಿ. ಗೋಲ್ಡ್ ಬೀಡ್ ಒಂದು ಹಾಕಿದ್ದಾದಮೇಲೆ ಈಗ 3 ಬೀಡಿಂದ ಪರ್ಲ್ 3 ಫಸ್ಟ್ ಒಂದು ಬಿಟ್ಬಿಟ್ಟು ಲಾಸ್ಟ್ ಒಂದು ಗೋಲ್ಡ್ ಬಿಟ್ಬಿಟ್ಟು 3 ಸೆಂಟ್ರಲ್ ಇರುತ್ತಲ್ಲ ಪರ್ಲು, ಆ ಪರ್ಲಿಂದ ನೀಡಲು ಈ ಥರ ವಾಪಸ್ ಬರಬೇಕು. ಈ ಥರ ನೀಟಾಗಿ ಟೈಟಾಗಿ ಎಳ್ಕೋಬೇಕು. ಲೂಸ್ ಇದ್ದರೆ ಥ್ರೆಡ್ಡೆಲ್ಲ ಕಾಟನ್ ಥ್ರೆಡ್ಡು ಕಾಣಿಸೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಈ ಥರ ಪರ್ಲ್ ಹಾಕಿಬಿಟ್ಟು ನೋಡಿ ಈ ಥರ ಬರುತ್ತೆ. ಈಗ ಒಂದೇ ಒಂದು ನೀಡಲಲ್ಲಿ ಈ ಥರ ವಾಪಸ್ ತೊಗೋಬೇಕು. ವಾಪಸ್ ತೊಗೊಂಡಿದ್ದಾದಮೇಲೆ ಪಕ್ಕದಲ್ಲಿ ಬೀಡ್ಗೆ ಎಷ್ಟಾದರೆ ಡಿಸ್ಟೆನ್ಸ್ ಬೇಕಾಗುತ್ತೋ ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಒಂದು ನಾಟ್ ಅನ್ನೋದು ಹಾಕ್ಕೋಬೇಕು. ಇಲ್ಲಿ ಈ ಥರ ಟೈಟಾಗಿ ಬರುತ್ತೆ. ಕಾಟನ್ ಥ್ರೆಡ್ಡೆಲ್ಲ ಗಂಟು ಸೂಪರಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಇದು ಇಷ್ಟು ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಎಲ್ಲರೂ ಮಿಸ್ ಮಾಡ್ದಂಗೆ ಹಾಕಿ ಫ್ರೆಂಡ್ಸ್. ಈಗ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. 3 4 ಹಾಕ್ಕೊಂಡಿದ್ದೀನಿ. ನೀಟಾಗಿ ಒಂದು ಟೆಸಲ್ ಹಾಕ್ಕೊತಾ ಇದ್ದೀನಿ. ಟೆಸಲ್ ಹಾಕ್ಕೊಂಡಿದ್ದಾದಮೇಲೆ ಒಂದೇ ಒಂದು ಬೀಡಲ್ಲಿ ನೀಡಲು ಈ ಥರ ವಾಪಸ್ ಬರಬೇಕು. ವಾಪಸ್ ಬಂದಿದ್ದಾದಮೇಲೆ ಮತ್ತು ಇನ್ನೊಂದು ಬೀಡ್ ಹಾಕ್ಕೋಬೇಕು. ಇನ್ನೊಂದು ಬೀಡ್ ಹಾಕಿ ಈ ಥರ ಹೇಳ್ಕೊಂಡು ಹೋಗಿ ಮತ್ತು ಈಗ ಈ ಥರ ಒಂದು 3 ಬೀಡ್ಸಲ್ಲಿ ವಾಪಸ್ ಬರಬೇಕು. ನೀಟಾಗಿ ಸ್ವಲ್ಪ ಅಲ್ಲಲ್ಲೇ ಒಂಚೂರು ಟೈಟಾಗಿ ಎಳ್ಕೊಳ್ಳಿ. ಯಾಕಂದರೆ ಇಲ್ಲಾಂದರೆ ಫ್ಲವರ್ ಶೇಪ್ ಅನ್ನೋದು ನಿಮ್ಗೆ ಅಷ್ಟೊಂದು ನೀಟಾಗಿ ಕಾಣಲ್ಲ. ಈಗ ಮತ್ತೆ 2 ಬೀಡ್ಸ್ ಹಾಕ್ಕೊಂಡಿದ್ದೀನಿ. 2 ಬೀಡ್ಸ್ ಹಾಕ್ಕೊಂಡು ಈ ಥರ ಹೇಳ್ಕೊಂಡು ಹೋಗಿ ಈ ಥರ ಶೇಪ್ ಬರುತ್ತೆ. ಮತ್ತು ಇದೊಂದೇ ಒಂದು ಬೀಡಲ್ಲಿ ನೀಡಲು ಈ ಥರ ವಾಪಸ್ ಬರಬೇಕು. ವಾಪಸ್ ಬಂದರೆ ಈಗ ನಮಗೆ ಅದರ ಸ್ಪೇಸ್ ಎಷ್ಟು ಬೇಕು ಬೀಡ್ಸ್ಗೆ ಪಕ್ಕದಲ್ಲೇ ಒಂದು ಸ್ವಲ್ಪ ನೋಡಿಬಿಟ್ಟು ಇಲ್ಲಿ ಒಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್.
ಈ ಥರ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಒಂದು ಕಾಮೆಂಟ್ ಮಾಡಿ. ನಿಮಗೆ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರೆತು ಹೋಗಬೇಡಿ, ಒಂದು ಕಾಮೆಂಟ್ ಮಾಡಿ. ಫೈನಲ್ ಆಗಾದ್ರೆ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.